ಮನುಷ್ಯನ ದಿನನಿತ್ಯದ ಬದುಕಿನ ಮೂಲಭೂತ ಅವಶ್ಯಕತೆಗೆ ಬೇಕಾದ ದಿನಸಿ ಸಾಮಗ್ರಿಗಳಿಂದ ಹಿಡಿದು ಹೈನುಗಾರಿಕೆಯ ವಸ್ತುಗಳವರೆಗೆ ಎಲ್ಲ ಸಾಮಗ್ರಿಗಳು ಸಿಗುವುದು ನಮ್ಮ ಕಿರಾಣಾ ಅಂಗಡಿಗಳಲ್ಲಿ. ಕಿರಾಣಾ ಅಂಗಡಿಗಳು ಮನುಷ್ಯ ಜೀವನದ ಪ್ರಮುಖ ಅಂಗವಾಗಿದ್ದು, ಹಳ್ಳಿಗಳಾಗಲಿ ಅಥವಾ ನಗರಗಳಾಗಲಿ ಕಿರಾಣಾ ಅಂಗಡಿಗಳ ಮೇಲೆ ಅವಲಂಬಿತವಾಗಿದೆ. ಸುತ್ತಮುತ್ತ ಜನ ಒಂದ್ 5 ಹಳ್ಳಿ ಇದೆ ಸರ್. ಎಲ್ಲ ಇಲ್ಲಿಗೆ ಬರ್ತಾರೆ ಜಾಸ್ತಿ. ನಾವು ಬೆಳಗ್ಗೆ 6 ಗಂಟೆಗೆ ಬಾಗ್ಲು ತೆಗೆದ್ರೆ ರಾತ್ರಿ 10 ಗಂಟೆ 10:30 ಸರ್ ಬಾಗ್ಲು ಹಾಕೋದು. ಇಂತಹ ಗ್ರಾಮೀಣ ಕಿರಾಣಾ ಅಂಗಡಿಗಳು ಕೇವಲ ವ್ಯಾಪಾರ ಸ್ಥಳಗಳಾಗಿರದೆ ಸಾರ್ವಜನಿಕ ವಲಯಗಳಲ್ಲಿನ ಸಾಮಾಜಿಕ ಸೇವಾ ಕೇಂದ್ರವೂ ಆಗಿದೆ. ಕಸ್ಟಮರ್ ಯಾರು ಈಗ ಡೋರ್ ಕ್ಲೋಸ್ ಆದಾಗ ಫೋನ್ ಮಾಡ್ತಾರೆ, ಏನ್ ತೆಗಿರ್ಲಿಲ್ಲ, ಐಟಮ್ ಬೇಕು ಅಂತ ಫೋನ್ ಮಾಡ್ತಾರೆ. ಒಂದ್ 10 ಗಂಟೆ 11 ಗಂಟೆ ಆದ್ರೂ ಮತ್ತೆ ಓಪನ್ ಮಾಡ್ಬಿಟ್ಟು ಅವ್ರಿಗೆ ಏನ್ ಐಟಮ್ ಬೇಕು ಕೊಟ್ಟಿರ್ತೀನಿ. ಮನುಷ್ಯನ ದಿನನಿತ್ಯದ ಬಳಕೆಯ ಎಲ್ಲಾ ವಸ್ತುಗಳನ್ನು ಬೇರೆ ಕಡೆಯಿಂದ ತೆಗೆದುಕೊಂಡು ಬಂದು ತಮ್ಮ ಗ್ರಾಮೀಣ ವಲಯಗಳಲ್ಲಿ ಎಲ್ಲಾ ಸಾಮಗ್ರಿಗಳು ಒಂದೇ ಜಾಗದಲ್ಲಿ ಜನಸಾಮಾನ್ಯರಿಗೆ ಮಾರುವುದು ಕಿರಾಣಾ ಅಂಗಡಿಯ ಮಾಲೀಕನ ಕೆಲಸವಾಗಿದೆ. ಇದು ಸಮಾಜಮುಖಿ ಕೆಲಸವೂ ಕೂಡ ಹೌದು. ಅಂಗಡಿ ಬಾಗ್ಲು ಹಾಕೊಂಡು ಸಾಮಾನ್ ತರಕ್ ಚನ್ನಪಟ್ಟಣ ಹೋಗ್ಬೇಕು. ಯಾವ ಮಳೆ ಇರ್ಲಿ ಗಾಳಿ ಇರ್ಲಿ ಏನಿದ್ರು ನೋಡಂಗಿಲ್ಲ, ಹೋಗಿ ತರಬೇಕು. ಹೊರಗಡೆ ಸಾಮಗ್ರಿ ತರಕ್ಕೆ ಅಂತ ಹೊರಗಡೆ ಟ್ರಾನ್ಸ್ಪೋರ್ಟೇಷನ್ ಹೋದ್ರು ಅದು ಖರ್ಚುನು ಬೀಳುತ್ತೆ. ಆಮೇಲೆ ಒಂದಿನ ಡೋರು ಕ್ಲೋಸ್ ಮಾಡ್ಕೊಂಡು ಹೋಗಿರ್ತೀನಿ, ಅವತ್ತು ಲಾಸು ಆಗುತ್ತೆ. ಇಂತಹ ಗ್ರಾಮೀಣ ಕಿರಾಣಾ ಅಂಗಡಿಗಳ ಸಬಲೀಕರಣಕ್ಕಾಗಿಯೇ ಒಂದು ವರದಾನದಂತೆ ಬಂದಿದ್ದು ವಿಲ್ಕಾರ್ಟ್. ಇವಾಗ ವಿಲ್ಕಾರ್ಟ್ ಅಂತ ಒಂದು ಕಂಪ್ನಿ ಇದೆ. ಅದರಿಂದ ನಮಗೆ ನಮ್ಮ ಮನೆ ಹತ್ರನೇ ಐಟಮ್ ತಂದಾಕ್ತಾರೆ. ಅಂಗಡಿ ಹತ್ರನೇ ನಾವೇನ್ ಐಟಮ್ ಕೇಳಿದ್ರು ತಂದು ಕೊಡ್ತಾರೆ. ಫ್ರೀ ಡೆಲಿವರಿ ಕೊಡ್ತಾರೆ. ನಮ್ಗೆ ಇವಾಗ ಚನ್ನಪಟ್ಟಣಕ್ಕೆ ಹೋಗಿ ಬರೋದು ಎಲ್ಲ ಸ್ವಲ್ಪ ಸಮಸ್ಯೆಗಳು ತಪ್ಪಿದೆ. ನಮಗೂ ಸ್ವಲ್ಪ ಇವಾಗ ಆರಾಮ್ ಅನಿಸ್ತಾ ಇದೆ ವಿಲ್ಕಾರ್ಟ್ ಬಂದ್ಮೇಲೆ. ವಿಲ್ಕಾರ್ಟ್ ಅನ್ನೋ ಸಂಸ್ಥೆ ಬಂದಾಗಿಂದ ನಾವ್ ಏನಾದ್ರು ಆರ್ಡರ್ ಕೊಟ್ರೆ ಆನ್ ಟೈಮ್ ತಂದು ಮಾಮೂಲಿ ಅಂಗಡಿಗೆ ಡೆಲಿವರಿ ಕೊಡ್ತಾರೆ, ಫ್ರೀ ಡೆಲಿವರಿ ಕೊಡ್ತಾರೆ. ಟ್ರಾನ್ಸ್ಪೋರ್ಟೇಷನ್ ಸ್ವಲ್ಪ ನಮಗೂ ಸ್ವಲ್ಪ ಖರ್ಚು ಉಳಿತು. ಅಂದ್ರೆ ಒಂದಿನ ಕ್ಲೋಸ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಇವಾಗ ಯಾವ ಸಾಮಾನು ಆರ್ಡರ್ ಕೊಟ್ಟರು ಎಲ್ಲ ಆನ್ ಟೈಮ್ ತಂದು ಕೊಡ್ತಾವ್ರೆ. ಈಗ ಮೊದ್ಲಿಗಿಂತ ಸ್ವಲ್ಪ ಆರಾಮಾಗಿ ವ್ಯಾಪಾರ ಮಾಡ್ಕೊಂಡಿದ್ದೀವಿ. ಗ್ರಾಮೀಣ ಕಿರಾಣಾ ಅಂಗಡಿಗಳ ಸಬಲೀಕರಣಕ್ಕಾಗಿಯೇ ಪ್ರಾರಂಭವಾದ ವಿಲ್ಕಾರ್ಟ್ ಒಂದು ವರದಾನವೇ ಸರಿ. ವಿಲ್ಕಾರ್ಟ್ ಹಳ್ಳಿಯಿಂದ ಹಳ್ಳಿಗಾಗಿ, ಹಳ್ಳಿಗೋಸ್ಕರ.